ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯದುದ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ದೆ. ಸೊ ಅದು ಇನ್ನೊಂದು ಕ್ವೆಶನ್ ಜೊತೆ ಬಂದಿದ್ದೀನಿ. ಸೊ ಏನಿಲ್ಲ ಗಾಯ್ಸ್, ಸೊ ಫಸ್ಟು ಏನಂದರೆ ನಮಗೆ ಗೊತ್ತಿರೋ ಪ್ರಕಾರ ಇದು ಎಕ್ಸ್ಪೋನೆನ್ಷಿಯಲ್ನ ಜನರಲ್ ಫಾರ್ಮ್ ಅಂತ ನಾನು ಹೇಳಿದೆ. ಏನು ಆಲ್ಫಾ ಇ ಪವರ್ ಮೈನಸ್ ಆಲ್ಫಾ ಇಂಟು ಎಕ್ಸ್ ಅಂತ ಅಲ್ವಾ, ಇದು ಜನರಲ್ ಫಾರ್ಮು. ಓಕೆ, ಆಮೇಲೆ ನಾವು ಇಂಟಿಗ್ರಲ್ ಪಾರ್ಟ್ ಕೂಡ ನಾವು ನೋಡಿದ್ವಿ. ನಾವು 12ಲ್ಲೆಲ್ಲ ಈ ಫಾರ್ಮುಲಾನ ನೋಡೇ ಇರ್ತೀವಿ. ಇಲ್ಲೂ ಅಷ್ಟೇ, ಎಕ್ಸ್ಪೋನೆನ್ಷಿಯಲ್ಗೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಈ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ, ಈ ಎಫ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಈ ಫಾರ್ಮುಲಾ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನಿಂದ ಕೊಟ್ಟಿರ್ತಾರೆ ಅಂದರೆ ನಾವು ಅದೇ ಜನರಲ್ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಓಕೆನಾ, ಇಷ್ಟು ನಿಮಗೆ ಐಡಿಯಾ ಇದೆ. ಮತ್ತು ಮೀನ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಮೀನು 1/ಆಲ್ಫಾ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು? 1/ಆಲ್ಫಾ. ಸಿಂಪಲ್. ಓಕೆ, ಇವಾಗ ಕ್ವೆಶನ್ ಏನು ಹೇಳ್ತಿದೆ? ಅ ಲೆಂತ್ ಆಫ್ ಟೆಲಿಫೋನ್ ಕಾನ್ವರ್ಸೇಷನ್ ಇನ್ ಅ ಬೂತ್ ಹ್ಯಾಸ್ been an exponential distribution and found an average of 5 minutes. ಇಲ್ಲೂ 5 minutes ಅಂತ ಕೊಟ್ಟಿದ್ದಾರೆ. Find the probability that a random call made from his booth is end less than 5 minutes between 5 and 10 minutes. ಸೊ ಇದು ಕ್ವೆಶನ್ನು. ಸೊ ಇಲ್ಲಿ ನಮಗೆ ಮೀನ್ ಕೊಟ್ಟಿದ್ದಾರೆ. ಮೀನ್ಗೆ ಮತ್ತು ಆಲ್ಫಾಗೆ ನಮಗೆ ಲಿಂಕ್ ಆಗಿರೋ ಅಂಥ ಒಂದು ಫಾರ್ಮುಲಾ ಯಾವುದು? ಮೀನ್ ಫಾರ್ಮುಲಾ. ಸೊ ಮೀನ್ ಎಮ್ ಇಸ್ ಈಕ್ವಲ್ ಟು 1/ಆಲ್ಫಾ. ಸೊ ಮೀನ್ ಎಷ್ಟು? 5 ಅಂತ ಕೊಟ್ಟಿದ್ದಾರೆ. ಮೀನ್ ಆಫ್ 5 minutes, ಆವ್ರೇಜ್ ಆಫ್ 5 minutes. ಆವ್ರೇಜ್ ಅಂದರೂ ಒಂದೇ, ಮೀನ್ ಅಂದರೂ ಒಂದೇ. ಓಕೆನಾ, ಡೋಂಟ್ ಗೆಟ್ ಕನ್ಫ್ಯೂಸ್. ಓಕೆ, 5 ಇಸ್ ಈಕ್ವಲ್ ಟು 1/ಆಲ್ಫಾ. ಸೊ ಆಲ್ಫಾ ಇಸ್ ಈಕ್ವಲ್ ಟು 1/5. ನನಗೆ ಆಲ್ಫಾ ವ್ಯಾಲ್ಯೂ 1/5 ಅಂತ ಬಂತು. ಸೊ ಇವಾಗ ಕ್ವೆಶನ್ ಕೊಟ್ಟಿರೋ ಪ್ರಕಾರ ಸಬ್ ಕ್ವೆಶನ್ ಏನು ಹೇಳ್ತಿದೆ? ಎಂಡ್ ಲೆಸ್ ದ್ಯಾನ್ 5 minutes. ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 5 minutes. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಲೆಸ್ ದ್ಯಾನ್ ಅಂತ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಅದು. ಓಕೆ, ಸೊ ಇಂಟಿಗ್ರೇಷನ್ ರೇಂಜಸ್ ಫ್ರಮ್ 0 to 5. ಓಕೆ, 0 to 5 ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಏನು? ಆಲ್ಫಾ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಇಂಟು ಡಿ ಎಕ್ಸ್. 0 to 5 ರೇಂಜ್ ಆಗ್ತಿರುತ್ತೆ. ಆಲ್ಫಾ ವ್ಯಾಲ್ಯೂ ಏನು? 1/5. ಸೊ 1/5 ಇ ಪವರ್ ಮೈನಸ್ 1/5 ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಸೊ ಇವಾಗ ಇದನ್ನು ನಾನು 1/5ನ ಆಚೆ ತಗೊಳ್ತೀನಿ. ಸೊ ಇನ್ ರೇಂಜಸ್ ಫ್ರಮ್ 0 to 5. ಓಕೆ, ಇ ಪವರ್ ಮೈನಸ್ 1/5 ಇಂಟು ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಇದನ್ನು ನಾವು ಹೆಂಗೆ ಸಾಲ್ವ್ ಮಾಡೋದು ಅಂದರೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸಸ್ ಇ ಪವರ್ ಎಕ್ಸ್. ಓಕೆ, ಅದರದ್ದು ಕಾನ್ಸ್ಟೆಂಟ್ ವ್ಯಾಲ್ಯೂನ ನಾವು ಕೆಳಗೆ ಬರಿಬೇಕು. ಓಕೆ, ಆವಾಗ ಇದು ಕ್ಯಾನ್ಸಲ್ ಆಗುತ್ತೆ. ಓಕೆ, ದಿಸ್ ರೇಂಜಸ್ ಫ್ರಮ್ 0 to 5. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇ ಪವರ್ ಇಲ್ಲಿ ಮೈನಸ್ ಬರುತ್ತೆ, ಯಾಕಂದರೆ -1/5. ಓಕೆನಾ, ಸೊ ಮೈನಸ್ ಆಫ್ ಇ ಪವರ್ ಮೈನಸ್ 1/5 ದಟ್ ಈಸ್ ನಥಿಂಗ್ ಬಟ್ 5/5 ಮೈನಸ್ ಇ ಪವರ್ ಮೈನಸ್ 0/5. ಏನಿಲ್ಲ, ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟು ಮತ್ತು ಲೋಯರ್ ಲಿಮಿಟ್ನ ಹಾಕಿ ಮೈನಸ್ ಮಾಡೋದು, ಅದು ಗೊತ್ತಲ್ವಾ, ಅಷ್ಟೇ. ಸೊ ಇವಾಗ ಇ ಪವರ್ ಇವಾಗ ನೋಡೋಣ, ಮೈನಸ್ ಆಫ್ ಇ ಪವರ್ ಮೈನಸ್ 5/5 ಆಮೇಲೆ ಮೈನಸ್ ಇ ಪವರ್ ಮೈನಸ್ 0/5. ಓಕೆ, ಸೊ ಆನ್ಸರ್ ಏನು ಬಂತು? 0.6321. ಸೊ 0.6321. ಸೊ ದಿಸ್ ಇಸ್ ಅ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ? ಬಿಟ್ವೀನ್ 5 and 10 ಅಂದರೆ ಎಕ್ಸ್ ರೇಂಜಸ್ ಫ್ರಮ್ 5 to 10. ಅಂದರೆ ಮಿನಿಮಮ್ ವ್ಯಾಲ್ಯೂ ಬಂದು 5, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು 10. ಓಕೆ, ಸೊ ಪಿ ಆಫ್ ಎಕ್ಸ್ ರೇಂಜಸ್ ಫ್ರಮ್ 5 to 10. ಓಕೆ, 5ಇಂದ 10ಗೆ ರೇಂಜ್ ಆಗುತ್ತೆ. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಬಂದು 1/5 ಇ ಪವರ್ ಮೈನಸ್ 1/5 ಇಂಟು ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಇಷ್ಟೇ. ಇದನ್ನು ನಾವು ಸಾಲ್ವ್ ಮಾಡ್ಕೊಬೇಕು. ಸೊ ಇವಾಗ ನಾನು 1/5 ಆಚೆ ತೆಗೆದ್ರೆ ಇವಾಗ ಡೈರೆಕ್ಟಾಗಿ ಮಾಡ್ತೀನಿ, ನೋಡ್ಕೊಳ್ಳಿ. ಇ ಪವರ್ ಮೈನಸ್ 1/5 ಇಂಟಿಗ್ರೇಷನ್ ಆಫ್ ಇ ಪವರ್ ಮೈನಸ್ 1/5 ಎಕ್ಸ್ ಹೆಂಗಂದರೆ ಇ ಪವರ್ ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಈ ಕಾನ್ಸ್ಟೆಂಟ್.
ಓಕೆ ಮಾಡಿದಾಗ e5 ಕ್ಯಾನ್ಸಲ್ ಆಗಿ e⁻−1/5 ಪವರ್ ಎಕ್ಸ್ ವಿಚ್ ರೇಂಜಸ್ ಫ್ರಮ್ 5 to 10. ಸೊ ಇದನ್ನು 5 to 10 ಅಂತ ಬರಿಬೇಕು. ಸೊ ಇದನ್ನು ನಾವು ಸಾಲ್ವ್ ಮಾಡಿಕೊಂಡಾಗ e⁻−10/5 ಮೈನಸ್ e⁻5 ಓಕೆ. ಸೊ ಇದನ್ನು ನಾವು ಸಾಲ್ವ್ ಮಾಡಿಕೊಂಡಾಗ ನಮಗೆ 0.2326. ಓಕೆ, ಇಷ್ಟೇ ಗೈಸ್, ಸಿಂಪಲ್, ಏನಿಲ್ಲ. ನಮಗೆ ಜನರಲ್ ಫಾರ್ಮ್ ಗೊತ್ತು ಏನಂತ. ಇಲ್ಲಿ f(x)ನ ಫೈಂಡ್ ಔಟ್ ಮಾಡೋದಕ್ಕೆ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನಲ್ಲಿರೋ ಜನರಲ್ ಫಾರ್ಮುಲಾ ಇದನ್ನು ಯೂಸ್ ಮಾಡಿಕೊಂಡು ನಾವು f(x) ವ್ಯಾಲ್ಯೂ ಕಂಡುಹಿಡಿತೀವಿ. f(x)ಅಲ್ಲಿರುವಂತಹ ಆಲ್ಫಾ ವ್ಯಾಲ್ಯೂ ನಾವು ಕ್ವೆಶನಲ್ಲಿ ಮೀನ್ ಕೊಟ್ಟಿರ್ತಾರೆ. ಮೀನಿಂದ ನಾವು ಆಲ್ಫಾ ವ್ಯಾಲ್ಯೂನ ಕಂಡುಹಿಡ್ಕೊಂಡು ಈ f(x) ವ್ಯಾಲ್ಯೂನ ಕಂಡುಹಿಡ್ಕೊತೀವಿ. ಅದಾದಮೇಲೆ ಈ f(x) ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಮುಗೀತು. ಆಮೇಲೆ ಈ ಸಬ್ ಕ್ವೆಶನ್ ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತೆಗೆಯೋದು ಅಷ್ಟೇ. ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.